ನಮಸ್ಕಾರ. ಇಂದಿನ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪ್ರಜಾಪ್ರಭುತ್ವಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿಯೇ ಅಪಾಯದ ಹಂತದಲ್ಲಿದೆ ದೇಶ. ಪಿಕೆ ಕುഞ്ഞാലിക്കുട്ടി ಚೆರುಬತ್ತೂರು ಯುಡಿಎಫ್ ಸಮಾವೇಶದಲ್ಲಿ ಹೇಳಿಕೆ. ಹೊಸ ಅನುಭವಗಳನ್ನು ತುಂಬಿದ ಉಪ್ಪಳ ಕಾರ್ ಸಂಗಮ. ದುಬೈನಲ್ಲಿ ಸೇರಿದ 2,000ಕ್ಕೂ ಹೆಚ್ಚು ವಲಸಿಗರು. ಸಂಗಮದ ಪ್ರಧಾನ ಆಕರ್ಷಣೆಯಾಗಿ ಬೃಹತ್ ಕೇಕ್. ರಾಮಕ್ಷತ್ರಿಯ ಸಮಾಜದ ಪ್ರಾರ್ಥನಾ ಮಂಟಪ ಲೋಕಾರ್ಪಣೆ. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಅವರಿಂದ. ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಎಸ್ಪಿಸಿ ಡ್ರಿಲ್ ಬೋಧಕರಾಗಿ ಬದಿಯಡ್ಕ ಪೊಲೀಸ್ ಠಾಣೆಯ ಸೀನಿಯರ್ ಸಿವಿಲ್ ಪೊಲೀಸ್ ಆಫೀಸರ್ ಟಿಕೆ ಶಶಿಕುಮಾರ್ ಆಯ್ಕೆ. ಬದಿಯಡ್ಕ ಪೊಲೀಸ್ ಠಾಣೆಯಲ್ಲಿ ಸಂಭ್ರಮದ ವಾತಾವರಣ. ಐತಿಹಾಸಿಕ ಬಾಯರ್ ದರ ಮಕ್ಕಂ ಉರುಸಿಗೆ ಅದ್ದೂರಿಯ ಚಾಲನೆ. ಸೈಯದ್ ಶಮೀಂ ತಂಗಳ್ ಕುಂಬೋಳ್ ಅವರಿಂದ. ವಾರ್ತೆಗಳು ವಿವರವಾಗಿ. ಪ್ರಜಾಪ್ರಭುತ್ವಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿಯೇ ಅಪಾಯದ ಹಂತದಲ್ಲಿ ದೇಶವಿದೆ ಎಂದು ಮುಸ್ಲಿಂ ಲೀಗ್ ಅಖಿಲ ಭಾರತ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ವಿಧಾನಸಭೆಯ ವಿರೋಧ ಪಕ್ಷ ಉಪನಾಯಕ ಪಿಕೆ ಕುഞ്ഞാലിക്കുട്ടി ಹೇಳಿದರು. ಮಡಕಗರ ಪಟ್ಟಣದಲ್ಲಿ ನಡೆದ ಯುಡಿಎಫ್ ಚೆರುವತ್ತೂರು ಪಂಚಾಯತ್ ಚುನಾವಣಾ ಮಹಾಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಪ್ರಜಾಪ್ರಭುತ್ವಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿಯೇ ಅಪಾಯದ ಹಂತದಲ್ಲಿ ದೇಶವಿದೆ ಎಂದು ಮುಸ್ಲಿಂ ಲೀಗ್ ಅಖಿಲ ಭಾರತ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ವಿಧಾನಸಭೆಯ ವಿರೋಧ ಪಕ್ಷ ಉಪನಾಯಕ ಪಿಕೆ ಕುഞ്ഞാലിക്കുട്ടി ಹೇಳಿದರು. ಮಡಕಗರ ಪಟ್ಟಣದಲ್ಲಿ ನಡೆದ ಯುಡಿಎಫ್ ಚೆರುವತ್ತೂರು ಪಂಚಾಯತ್ ಚುನಾವಣಾ ಮಹಾಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಯುವಜನರ ಶಕ್ತಿಯನ್ನು ಹಿರಿಯ ಪೀಳಿಗೆ ಬೆಂಬಲಿಸಬೇಕು. ರಾಷ್ಟ್ರದ ಸಂಪತ್ತು ಯುವಕ ಯುವತಿಯರು ಆಗಿದ್ದಾರೆ ಹಾಗೂ ಐಟಿ ಕ್ಷೇತ್ರ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಅವರ ಹಸ್ತಕ್ಷೇಪಗಳನ್ನು ಎತ್ತಿ ತೋರಿಸಬೇಕಾಗುತ್ತದೆ ಎಂದು കുഞ്ഞാലിക്കുട്ടി ಹೇಳಿದರು. പുതിയ തലമുറ തന്നെ നിങ്ങൾക്കറിയാം, ലോകം മുഴുവൻ സാങ്കേതിക വിദ്യ അതിവേഗം കുതിച്ചു പോവുകയാണ്. ഈ നൂറ്റാണ്ടിൽ ഇൻഫർമേഷൻ ടെക്നോളജി ഒക്കെ വന്നതിന് ശേഷം അനുദിനം പല പുതിയ കണ്ടുപിടുത്തങ്ങൾ ഉണ്ടായിക്കൊണ്ടിരിക്കുകയാണ്. ആർട്ടിഫിഷ്യൽ ഇന്റലിജൻസിന്റെ ഒക്കെ കാലാണ്. ഇവിടുത്തെ പുതിയ തലമുറ അതൊക്കെ ഇവിടെ വേണമെന്ന് ആഗ്രഹിക്കുന്നവരാണ്. അങ്ങനെ വന്നാൽ ഈ ജനകീയ ശക്തി ഇത്രയുള്ള യൂറോപ്പിലൊന്നും ആളുകളില്ല. യൂറോപ്പിലൊക്കെ ആള് കുറവാണ്. പക്ഷേ ഇന്ത്യ രാജ്യത്ത് നമ്മുടെ കേരളത്തിലൊക്കെ ധാരാളം ജനകീയ ശക്തി ആളുകളുണ്ട്, യുവാക്കളുണ്ട്. യുവശക്തി എന്ന് പറഞ്ഞാൽ ചെറിയ ശക്തിയല്ല. ഏത് സമ്പത്തിനേക്കാളും വലിയ സമ്പത്ത് ഈ ജനകീയ ശക്തിയാണ്. ಪಂಚಾಯತ್ ಯುಡಿಎಫ್ ಅಧ್ಯಕ್ಷ ಪೋರೆಕ್ ಮೊಹಮ್ಮದ್ ಹಾಜಿ ಸಭೆಯ ಅಧ್ಯಕ್ಷತೆ ವಹಿಸಿದರು. ಡಿಸಿಸಿ ಅಧ್ಯಕ್ಷ ಪಿಕೆ ಫೈಸಲ್, ಯುಡಿಎಫ್ ಜಿಲ್ಲಾಧ್ಯಕ್ಷ ಕಲ್ಲಟ್ರ ಮಾಹಿನ್ ಹಾಜಿ, ಪಂಚಾಯತ್ ಯುಡಿಎಫ್ ಕನ್ವೀನರ್ ಡಿಎಂ ಸುಕುಮಾರನ್, ಟಿಸಿಎ ರೆಹಮಾನ್, ಎಜಿಸಿ ಬಶೀರ್, ಪಿಕೆಸಿ ರೌಫ್, ಅಸ್ರಫ್ ಹಳ್ಳಿಕಂಡಂ, ಸತ್ತರ್ ವಡಕಪಾಡ್, ಲತೀಫ್ ನೀಲಗಿರಿ ಮೊದಲಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಚೆರುವತ್ತೂರು. ಹೊಸ ಅನುಭವಗಳನ್ನು ತುಂಬಿದ ಉಪ್ಪಳ ಕಾರ್ ಸಂಗಮ. ದುಬೈನಲ್ಲಿ ಸೇರಿದ 2,000ಕ್ಕೂ ಹೆಚ್ಚು ವಲಸಿಗರು. ದುಬೈನ ಕೂಸಿಸ್ನಲ್ಲಿರುವ ಸಲ್ಮಾನ್ ಪಾರ್ಸಿ ಶಾಲಾ ಮೈದಾನದಲ್ಲಿ ಪ್ರಪಂಚದಾದ್ಯಂತ ಉಪ್ಪಳ ಕಾರ್ಗಳನ್ನು ಒಗ್ಗೂಡಿಸಿದ ಈ ಸಂಗಮ ಪ್ರಮುಖ ಆಕರ್ಷಣೆ 1000 ಸೆಂಟಿಮೀಟರ್ ಉದ್ದದ ಹಾಗೂ 100 ಕಿಲೋಗ್ರಾಂಗಳ ತೂಕದ ಬೃಹತ್ ಕೇಕ್ ಆಗಿತ್ತು. ಉಪ್ಪಳ ಕಾರ್ ಪ್ರೀಮಿಯರ್ ಲೀಗಿನ 3ನೇ ಆವೃತ್ತಿಯು ಅದ್ದೂರಿ ಸಮಾರಂಭದಲ್ಲಿ ಮುಕ್ತಾಯಗೊಂಡಿತು. ಯುಎಇ ರಾಷ್ಟ್ರೀಯ ದಿನಾಚರಣೆಯ ಸಂದರ್ಭದಲ್ಲಿ ದುಬೈನ ಕೂಸಿಸ್ನಲ್ಲಿರುವ ಸಲ್ಮಾನ್ ಫಾರ್ಸಿ ಶಾಲಾ ಮೈದಾನದಲ್ಲಿ ನಡೆದ ರಾಷ್ಟ್ರೀಯ ದಿನಾಚರಣೆಯ ಜೊತೆಗೆ ವ್ಯಾಪಕ ಕಾರ್ಯಕ್ರಮಗಳೊಂದಿಗೆ ಸಮಾರೋಪ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಪ್ರಮುಖ ಕೈಗಾರಿಕೋದ್ಯಮಿ ಹಾಗೂ ಒಮನ್ ಚೇಂಬರ್ ಆಫ್ ಕಾಮರ್ಸ್ ಮೆಂಬರ್ ಅಬ್ದುಲ್ ಲತೀಫ್ ಉಪ್ಪಳ ಮುಖ್ಯ ಅತಿಥಿಯಾಗಿದ್ದರು. ಈ ಸಂಗಮದ ಪ್ರಮುಖ ಆಕರ್ಷಣೆ 1000 ಸೆಂಟಿಮೀಟರ್ ಉದ್ದ ಹಾಗೂ 100 ಕಿಲೋಗ್ರಾಂಗಳಷ್ಟು ತೂಕದ ಬೃಹತ್ ಕೇಕ್ ಆಗಿತ್ತು. ದುಬೈ ಕೆಎಂಸಿಸಿ ಕಾಸರಗೋಡು ಜಿಲ್ಲಾಧ್ಯಕ್ಷ ಸಲಂ ಕನ್ನೆಪಾಡಿ ಮಾತನಾಡಿದರು. 5 ತಂಡಗಳು ಸ್ಪರ್ಧಿಸಿದ್ದ ಪೊಮೊನೋ ಟ್ರೋಫಿಯ ಸಾಕರ್ ಲೀಗ್ ಝೆಡ್ ಗೈಸಾ ಅಡಿಕಾ ಚಾಂಪಿಯನ್ ಆಗಿ ಹೊರಹೊಮ್ಮಿತು. 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗಾಗಿ ಜೂನಿಯರ್ ಫುಟ್ಬಾಲ್ ಸ್ಪರ್ಧೆಯು ಕಾರ್ಯಕ್ರಮದ ಭಾಗವಾಗಿತ್ತು. ಇದರ ಜೊತೆಗೆ ಮಹಿಳೆಯರಿಗಾಗಿ ವಿವಿಧ ಮನೋರಂಜನಾ ಸ್ಪರ್ಧೆಗಳು ಹಾಗೂ ಮಕ್ಕಳಿಗೆ ಆಟಗಳು ಸಭೆಯ ಉತ್ಸಾಹವನ್ನು ಹೆಚ್ಚಿಸಿದವು. ಇದರ ಭಾಗವಾಗಿ ಪ್ರಮುಖ ಕಲಾವಿದರೊಂದಿಗೆ ಗೀತೋತ್ಸವ ಹಾಗೂ ಕೈ ಚಪ್ಪಾಳೆ ಸೇರಿದಂತೆ ಕಲಾತ್ಮಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಡಾಕ್ಟರ್ ಇಸ್ಮಾಯಿಲ್ ಮೊಗ್ರಾಲ್, ಅಜೀಜ್ ಅಯ್ಯೂರ್, ಹನೀಫ್ ಉಪ್ಪಳಗೇಟ್, ಪಿಡಿ ನೂರುದ್ದೀನ್, ಅಸ್ರಫ್ ಬಾಯರ್, ಆಸಿಫ್ ಹೊಸಂಗಡಿ ಮೊದಲಾದವರು ಭಾಗವಹಿಸಿದ್ದರು. ಜಮಾಲ್ ಪುದಿಯೋತ್, ಸಿದ್ದಿಕ್ ಬಾಪಾಯಿತೊಟ್ಟಿ, ಜುಬೈರ್ ಕುಬಣೂರು, ಖಾಲಿದ್ ಮುನ್ನಂಗುಳಿ, ಅನ್ವರ್ ಮುಟ್ಟಂ ಮೊದಲಾದವರು ನೇತೃತ್ವ ವಹಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಕಾಸರಗೋಡು ಕೋಟೆಯ ಪೂರ್ವ ಭಾಗದಲ್ಲಿ ಸ್ಥಿತಿಗೊಂಡಿರುವ ನಾಗರಕಟ್ಟೆಯಲ್ಲಿನ ರಾಮಕ್ಷತ್ರಿಯ ಸಮಾಜದ ಶ್ರೀ ಶ್ರೀ ಭಿಕ್ಷು ಡಾಕ್ಟರ್ ಲಕ್ಷ್ಮಣಾನಂದ ಸ್ವಾಮೀಜಿ ಸ್ಮಾರಕಕ್ಕೆ ಪ್ರಾರ್ಥನಾ ಮಂಟಪ ನಿರ್ಮಿಸಿ ಸಮರ್ಪಿಸಲಾಯಿತು. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ದೀಪ ಬೆಳಗಿಸಿ ಧ್ಯಾನ ಮಂಟಪ ಉದ್ಘಾಟಿಸಿದರು. ಕಾಸರಗೋಡು ಕೋಟೆಯ ಪೂರ್ವ ಭಾಗದಲ್ಲಿ ಸ್ಥಿತಿಗೊಂಡಿರುವ ನಾಗರಕಟ್ಟೆಯಲ್ಲಿನ ರಾಮಕ್ಷತ್ರಿಯ ಸಮಾಜದ ಶ್ರೀ ಶ್ರೀ ಭಿಕ್ಷು ಡಾಕ್ಟರ್ ಲಕ್ಷ್ಮಣಾನಂದ ಸ್ವಾಮೀಜಿ ಸ್ಮಾರಕಕ್ಕೆ ಪ್ರಾರ್ಥನಾ ಮಂಟಪ ನಿರ್ಮಿಸಿ ಸಮರ್ಪಿಸಲಾಯಿತು. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ದೀಪ ಬೆಳಗಿಸಿ ಧ್ಯಾನ ಮಂಟಪ ಉದ್ಘಾಟಿಸಿದರು. ಭಿಕ್ಷು ಅಮೃತ ಶಿಲಾ ಪ್ರತಿಮೆಗೆ ತುಳಸಿ ಹಾರ ಅರ್ಪಣೆ ಮಾಡಿದ ಬಳಿಕ ಸ್ವಾಮೀಜಿಯವರು ಭಿಕ್ಷು ಸ್ಥಾಪಿತ ಶ್ರೀ ಶಾರದಾ ಭಜನಾಶ್ರಮದ ಆಡಳಿತ ಸಮಿತಿಯ ಅಧ್ಯಕ್ಷ ಚಂದ್ರಕಾಂತ ನಾಗರಕಟ್ಟೆ ಅವರಿಗೆ ಕಟ್ಟಡದ ಚಿತ್ರ ಫಲಕ ನೀಡಿ ಪ್ರಾರ್ಥನಾ ಮಂಟಪ ಹಸ್ತಾಂತರಿಸಿದರು. ಡಾಕ್ಟರ್ ವಾಮನರಾವ್ ಬೇಕಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಕನ್ನಡ ಭವನದ ಪದಾಧಿಕಾರಿಗಳಾದ ಸಂಧ್ಯಾ ರಾಣಿ ಟೀಚರ್, ಪ್ರಾಂಶುಪಾಲ ರಾಜೇಶ್ ಚಂದ್ರ ಕೆಪಿ, ಡಾಕ್ಟರ್ ಎಚ್ ಪ್ರಭಾಕರ್, ಡಾಕ್ಟರ್ ರವೀಂದ್ರ ಜೆಪ್ಪು, ರೇಖಾ ಸುದೇಶ್ ರಾವ್ ಮಂಗಳೂರು, ಪ್ರದೀಪ್ ನಾಯ್ಕ್, ನವೀನ್ ನಾಯ್ಕ್ ನಾಗರಕಟ್ಟೆ ಹಾಗೂ ದೇವಸ್ಥಾನ ಸಮಿತಿಯ ಲಕ್ಷ್ಮಣ ಬೀರಂತಬೈಲ್, ನಿರಂಜನ್ ಕೊರಕ್ಕೋಡು, ಪ್ರಧಾನ ಕಾರ್ಯದರ್ಶಿ ದಿನೇಶ್ ನಾಗರಕಟ್ಟೆ, ಮೋಹನ್ ದಾಸ್, ಲೋಹಿತಾಕ್ಷ, ಪ್ರಕಾಶ್ ಚಂದ್ರ ಉಳ್ಳಾಲ, ರಾಜಕುಮಾರ್ ನಾಗರಕಟ್ಟೆ, ಉದಯ, ವಿನೋದ್ ನಾಗರಕಟ್ಟೆ ಮುಂತಾದವರು ಉಪಸ್ಥಿತರಿದ್ದರು. ಕನ್ನಡ ಭವನದ ಸ್ಥಾಪಕರಾದ ಡಾಕ್ಟರ್ ವಾಮನರಾವ್ ಬೇಕಲ್, ಸಂಧ್ಯಾರಾಣಿ ಟೀಚರ್, ಸನತ್ ಕುಮಾರ್ ಬಿಇ, ಕಾರ್ತಿಕ್ ಕಾಸರಗೋಡು ಬಿಇ ಇವರ ಆರ್ಥಿಕ ವಿನಿಯೋಗದಲ್ಲಿ ಪ್ರಾರ್ಥನಾ ಮಂಟಪ ಅತಿ ಸುಂದರ ಭವ್ಯವಾಗಿ ಮೂಡಿಬಂದಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಎಸ್ಪಿಸಿ ಡ್ರಿಲ್ ಬೋಧಕರಾಗಿ ಬದಿಯಡ್ಕ ಪೊಲೀಸ್ ಠಾಣೆಯ ಸೀನಿಯರ್ ಸಿವಿಲ್ ಪೊಲೀಸ್ ಆಫೀಸರ್ ಟಿಕೆ ಶಶಿಕುಮಾರ್ ಆಯ್ಕೆಯಾಗಿದ್ದಾರೆ. ಸರಿಯಾದ ಯೋಜನೆಯೊಂದಿಗೆ ವೈಜ್ಞಾನಿಕ ತರಬೇತಿ ನೀಡುವಲ್ಲಿ ಶಶಿಕುಮಾರ್ ಅವರ ಶ್ರೇಷ್ಠತೆ ರಾಜ್ಯ ಮಟ್ಟದಲ್ಲಿ ಮನ್ನಣೆ ಗಳಿಸಿದೆ. ಕಾಸರಗೋಡು ಪೊಲೀಸರ ಅಭಿಮಾನವಾದ ಶಶಿಕುಮಾರ್ ಟಿಕೆ ಅವರನ್ನು ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಎಸ್ಪಿಸಿ ಡ್ರಿಲ್ ಬೋಧಕರಾಗಿ ಆಯ್ಕೆ ಮಾಡಲಾಗಿದೆ. ಶಶಿಕುಮಾರ್ ಬದಿಯಡ್ಕ ಪೊಲೀಸ್ ಠಾಣೆಯಲ್ಲಿ ಸೀನಿಯರ್ ಸಿವಿಲ್ ಪೊಲೀಸ್ ಆಫೀಸರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಶಶಿಕುಮಾರ್ ಅವರಿಗೆ ಲಭಿಸಿದ ಮನ್ನಣೆಯು ಬದಿಯಡ್ಕ ಪೊಲೀಸರಿಗೆ ದೊರೆತ ಮನ್ನಣೆಯಾಗಿ ಕಂಡುಬರುತ್ತಿದೆ. 19 ವರ್ಷಗಳ ಪೊಲೀಸ್ ಸೇವೆಯನ್ನು ಪೂರೈಸಿರುವ ಶಶಿಕುಮಾರ್ ಕಳೆದ 10 ವರ್ಷಗಳಿಂದ ಎಸ್ಪಿಸಿ ಡ್ರಿಲ್ ಬೋಧಕರಾಗಿದ್ದಾರೆ. ಪ್ರಸ್ತುತ ಪೆರಡಾಲ ನವಜೀವನ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಎಸ್ಪಿಸಿ ಡ್ರಿಲ್ ಬೋಧಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸರಿಯಾದ ಯೋಜನೆಯೊಂದಿಗೆ ವೈಜ್ಞಾನಿಕ ತರಬೇತಿ ನೀಡುವಲ್ಲಿ ಶಶಿಕುಮಾರ್ ಅವರ ಶ್ರೇಷ್ಠತೆ ರಾಜ್ಯ ಮಟ್ಟದಲ್ಲಿ ಮನ್ನಣೆ ಗಳಿಸುವಂತೆ ಮಾಡಿದೆ. ಶಶಿಕುಮಾರ್ ಪೆರಿಯಪಕ್ಕಂ ಕೋಟಕಣಿಯ ನಿವಾಸದವರು. ಶಶಿಕುಮಾರ್ ಕೂಡ ಒಬ್ಬ ಪೊಲೀಸ್ ಅಧಿಕಾರಿಯಾಗಿದ್ದು ಅವರು ತಮ್ಮ ತನಿಖಾ ಕೌಶಲ್ಯದ ಮೂಲಕ ಅನೇಕ ಪ್ರಕರಣಗಳನ್ನು ಸಾಬೀತುಪಡಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಐತಿಹಾಸಿಕ ಬಾಯರ್ ಜರಂ ಮಕ್ಕಂ ಉರುಸ್ ಆರಂಭವಾಯಿತು. ಸೈಯದ್ ಶಮೀಮ್ ತಂಗಳ್ ಕುಂಬೋಲ್ ಧ್ವಜಾರೋಹಣದೊಂದಿಗೆ ಉರುಸಿಗೆ ಅದ್ದೂರಿಯ ಚಾಲನೆ ದೊರಕಿತು. 3 ವರ್ಷಗಳಿಗೊಮ್ಮೆ ನಡೆಯುವ ಈ ಮಕ್ಕಂ ಉರುಸ್ನಲ್ಲಿ ಪ್ರಮುಖ ವ್ಯಕ್ತಿಗಳು ಭಾಗವಹಿಸಲಿದ್ದಾರೆ. ಐತಿಹಾಸಿಕ ಬಾಯಾರು ಜರಂ ಮಕ್ಕಂ ಉರುಸ್ ಭಕ್ತಿಯ ವಾತಾವರಣದಲ್ಲಿ ಆರಂಭವಾಯಿತು. ಸೈಯದ್ ಶಮೀಮ್ ತಂಗಳ್ ಕುಂಬೋಳ್ ಧ್ವಜಾರೋಹಣದೊಂದಿಗೆ ಉರುಸ್ ಆರಂಭವಾಯಿತು. ಉರುಸ್ ಸಮಿತಿಯ ಅಧ್ಯಕ್ಷ ಮೋನು ಹಾಜಿ ಅಧ್ಯಕ್ಷತೆ ವಹಿಸಿದರು. ಜಮಾಅತ್ ಸಮಿತಿ ಅಧ್ಯಕ್ಷ ಅಲಿ ಹಾಜಿ, ಕಾರ್ಯದರ್ಶಿ ಮೊಹಮ್ಮದ್ ಹಾಜಿ, ಖಾದರ್ ಹಾಜಿ, ಜಮಾಅತ್ ಮುತಾರಿಸ್, ಆದಮ್ ದಾರಮಿ, ರಜಾಕ್ ಮಿಸ್ಬಾಹಿ, ಸಿರಾಜುದ್ದೀನ್ ಫೈಸಿ ಚೇರಲ್, ಮಜೀದ್ ದಾರಮಿ, ರಜಾಕ್ ಇರ್ಫಾನಿ ಮುಂತಾದವರು ಉಪಸ್ಥಿತರಿದ್ದರು. 14ನೇ ತಾರೀಕಿನವರೆಗೆ ಉರುಸ್ ನಡೆಯಲಿದೆ. ಪ್ರತಿ 3 ವರ್ಷಗಳಿಗೊಮ್ಮೆ ನಡೆಯುವ ಈ ಮಕ್ಕಂ ಉರುಸ್ನಲ್ಲಿ ಪ್ರಮುಖ ಗಣ್ಯ ವ್ಯಕ್ತಿಗಳು ಭಾಗವಹಿಸಲಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು.
ಕಾಸರಗೋಡಿನ ದಯಾ ಲೈಫ್ ಆಸ್ಪತ್ರೆಯಲ್ಲಿ 2 ತಿಂಗಳ ಮಗುವಿನ ಮೂತ್ರನಳದ ಅಡಚಣೆಯನ್ನು ಯಶಸ್ವಿಯಾಗಿ ತೆಗೆಯಲಾಯಿತು. ಕಾಸರಗೋಡಿನ ದಯಾ ಲೈಫ್ ಡಯಾಬಿಟಿಸ್ ಆ್ಯಂಡ್ ಕಿಡ್ನಿ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಮೊಯ್ದೀನ್ ನಫ್ಸೀರ್ ಅವರ ನೇತೃತ್ವದಲ್ಲಿ ಶಸ್ತ್ರಚಿಕಿತ್ಸೆ ನಡೆಯಿತು. ಕಾಸರಗೋಡಿನ ದಯಾ ಲೈಫ್ ಆಸ್ಪತ್ರೆಯಲ್ಲಿ 2 ತಿಂಗಳ ಮಗುವಿನ ಮೂತ್ರನಾಳದ ಅಡಚಣೆಯನ್ನು ಯಶಸ್ವಿಯಾಗಿ ತೆಗೆದುಹಾಕಲಾಗಿದೆ. ಲ್ಯಾಪರೋಸ್ಕೋಪಿಕ್ ಫೈಲೋಪ್ಲಾಸ್ಟಿ ಎಂಬ ಕೀಹೋಲ್ ಶಸ್ತ್ರಚಿಕಿತ್ಸೆಯ ಮೂಲಕವಾಗಿದೆ 2 ತಿಂಗಳ ಮಗುವಿನ ಮೂತ್ರನಾಳದ ಅಡಚಣೆಯನ್ನು ಯಶಸ್ವಿಯಾಗಿ ತೆಗೆದುಹಾಕಲಾಗಿರುವುದು. ಮಂಗಳೂರಿನ ಹಿರಿಯ ಯೂರಾಲಜಿಸ್ಟ್ ಹಾಗೂ ಕಾಸರಗೋಡು ದಯಾ ಲೈಫ್ ಡಯಾಬಿಟಿಸ್ ಹಾಗೂ ಕಿಡ್ನಿ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಮೊಯ್ದೀನ್ ನಫ್ಸೀರ್ ಅವರ ನೇತೃತ್ವದಲ್ಲಿ ದಯಾ ಲೈಫ್ನಲ್ಲಿ ನಡೆಸಲಾದ ಶಸ್ತ್ರಚಿಕಿತ್ಸೆಯಲ್ಲಿ ಮೂತ್ರನಾಳದ ಕಿರಿದಾದ ഭാഗವನ್ನು തെಗೆದುಹಾಕಿ ಸರಿಯಾದ മൂത്ರದ ಹರಿವನ್ನು ಅನುಮತಿಸಲಾಯಿತು. ഇങ്ങനത്തെ ഒരു ഫെസിലിറ്റി കാസർഗോഡിൽ ഇല്ലാത്ത കൊണ്ട് ഞാനും ഡോക്ടർ മൊയ്തീൻ കുഞ്ഞി ഡയബറ്റോളജിസ്റ്റ് കാസർഗോഡിൻ്റെ ഫേമസ് ഡയബറ്റോളജിസ്റ്റാണ് അവരും ഞാനും കൂടിയിട്ട് ഇങ്ങനത്തെ ഒരു സെറ്റപ്പ് കാസർഗോഡിൽ വേണമെന്ന് വിചാരിച്ചിട്ട് ഉണ്ടാക്കിയതാണ്. സോ ഈ നമ്മളെ സെറ്റപ്പ് ഡയ ലൈഫ് ഹോസ്പിറ്റൽ തുടങ്ങിയ ശേഷം എത്രയോ പേഷ്യൻറ്റുകൾ കിഡ്നിൻ്റെ യൂറോളജിൻ്റെ കല്ല് പ്രോസ്റ്റേറ്റ് കിഡ്നി ക്യാൻസർ ഇങ്ങനത്തെ കുറേ പേഷ്യൻറ്റ് എവിടെ പോകണമെന്ന് മനസ്സിലാവാണ്ട് എവിടെയെല്ലാം പോയിട്ട് അവർക്ക് ട്രീറ്റ്മെൻറ്റ് ശരിക്കും കിട്ടാത്തവരെല്ലാം ഇവിടെ വന്നിട്ട് നല്ല ട്രീറ്റ്മെൻറ്റ് എടുത്തിട്ട് സുഖമായിട്ട് പോയിട്ടുണ്ട്. എസ്പെഷ്യലി ഒരു കുട്ടിൻ്റെ റീസെൻ്റ്ലി അത് ജന്മന കുട്ടിക്ക് കിഡ്നിയിൽ നിന്ന് മൂത്രം താഴെ ശരിക്കും വരുന്നില്ല, ബ്ലോക്ക് ആയിട്ടുണ്ടായിരുന്നു. സോ അത് റിപ്പയർ ചെയ്തു. ഇപ്പോൾ ആ കുട്ടി ഫൈനാണ്. ജസ്റ്റ് 1.5-2 മാസമാണ് ആ കുട്ടിക്ക്. സോ ഇത് കുട്ടികളിൽ മൂത്രത്തിൽ ഇൻഫെക്ഷൻ വന്നാൽ നിങ്ങളെപ്പോഴും മനസ്സിലാക്കേണ്ട കഥ എന്താ പറഞ്ഞാൽ ഉള്ളിൽ എന്തെങ്കിലും പ്രശ്നം ഉണ്ടാവും. എന്ത് പ്രശ്നമില്ലാതെ വെറുതെ മൂത്രത്തിൽ ഇൻഫെക്ഷൻ കുട്ടികളിൽ വരില്ല. അത് ആൺകുട്ടിയാവട്ടെ പെൺകുട്ടിയാവട്ടെ. കുറേ പ്രാവശ്യം നമ്മൾ കാണുന്നത് എന്താ, കുട്ടികൾക്ക് മൂത്ര ഇൻഫെക്ഷൻ ആയാൽ ഈ പേരൻസ് ജസ്റ്റ് ഇത് ചൂടായി ഉഷ്ണമായി എറിഞ്ഞിട്ട് കുറേ ഇളനീരും പ്ലസ് ഇങ്ങനെ പോയിട്ട് എന്തെങ്കിലും സിറപ്പ് എടുത്ത് കൊടുക്കില്ല, അങ്ങനെയെല്ലാം ചെയ്യുന്നത്. അങ്ങനെ ചെയ്ത പ്രശ്നം എന്ത്, കുറേ ദിവസം കഴിയുമ്പോഴേക്ക് മാസക്കണക്കിൽ വർഷങ്ങൾ കഴിയുമ്പോഴേക്ക് ഇത് കിഡ്നി ബ്ലോക്കായിട്ട് കിഡ്നിയിൽ ഇൻഫെക്ഷനായിട്ട് കിഡ്നിയുടെ പ്രവർത്തനം കുറഞ്ഞ് കിഡ്നി ഫെയിലാവലും ഇങ്ങനത്തെ പ്രശ്നങ്ങൾ വരുന്നുണ്ട്. സോ എല്ലാവരും മനസ്സിലാക്കേണ്ടത് എന്താ പറഞ്ഞാൽ ഇൻ കേസ് കുട്ടികളിൽ ഇൻഫെക്ഷൻ വന്നു ഡയറക്റ്റ് പോയിട്ട് യൂറോളജിസ്റ്റിനെ കാണാം. യൂറോളജിസ്റ്റ് അല്ലാതെ വേറെ നെക്സ്റ്റ് ഓപ്ഷൻ ഉള്ളത് പീഡിയാട്രിഷ്യൻ. മാത്രം എപ്പോഴും ഒരു സ്കാന്, ബ്ലഡ് ടെസ്റ്റ്, യൂറിൻ ടെസ്റ്റ് ഇത്ര ചെയ്താൽ മാത്രമേ അറിയുള്ളൂ ഇത് കിഡ്നിയിൽ ഇൻഫെക്ഷൻ ആണോ ಬ್ಲ್ಯಾಡರಲ್ ಇನ್ಫೆಕ್ಷನ್ ಆണോ ಅಲ್ಲ ಬೇರೆಂದು ಪ್ರಶ್ನೆ ಆണോ. ಹಾನಿ ಮತ್ತು ಸೋಂಕನ್ನು ತಡೆಗಟ್ಟಲು ಮೂತ್ರಪಿಂಡದ ಸಂಗ್ರಹ ವ್ಯವಸ್ಥೆಗೆ ಸಂರಕ್ಷಣೆ ಒದಗಿಸುವ ಪ್ರಕ್ರಿಯೆ ನಡೆಯಿತು. ದಯಾ ಲೈಫ್ ಆಸ್ಪತ್ರೆ ಈ ಸಾಧನೆಯು ಕಾಸರಗೋಡಿನ ಆರೋಗ್ಯ ಕ್ಷೇತ್ರಕ್ಕೆ ಮಾದರಿಯಾಗಿದೆ. ದಯಾ ಲೈಫ್ ಮಲಬಾರ್ನ ಮೊದಲ ಸಂಪೂರ್ಣ ಮಧುಮೇಹ ಹಾಗೂ ಮೂತ್ರಪಿಂಡ ಆರೈಕೆಯ ಆಸ್ಪತ್ರೆಯಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಮಂಜೇಶ್ವರ ಪಂಚಾಯತ್ ಚುನಾವಣೆಗೆ ಈ ಬಾರಿ ಎಸ್ಡಿಪಿಐ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಲಿದೆ. ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯ ಹಾಗೂ ಪಂಚಾಯತ್ ಚುನಾವಣೆಯ ಉಸ್ತುವಾರಿ ಅಶ್ರಫ್ ಬಡಾಜೆ ಪಕ್ಷದ ಚುನಾವಣಾ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದರು. ಕೇರಳದ ಉತ್ತರದ ತುದಿಯಲ್ಲಿ ಮುಸ್ಲಿಂ ಲೀಗ್ ಹಾಗೂ ಬಿಜೆಪಿ ಸಮಾನ ಅಧಿಕಾರ ಹೊಂದಿರುವ ಗ್ರಾಮವಾದ ಮಂಜೇಶ್ವರ ಗ್ರಾಮ ಪಂಚಾಯತ್ನ ಆಡಳಿತವನ್ನು ವಹಿಸಿಕೊಳ್ಳುವ ಉದ್ದೇಶದಿಂದ ಎಸ್ಡಿಪಿಐ ಈ ವರ್ಷದ ತ್ರಿಸ್ತರ ಪಂಚಾಯತ್ ಚುನಾವಣೆಗೆ ಸ್ವತಂತ್ರವಾಗಿ ತಯಾರಿ ನಡೆಸುತ್ತಿದೆ. ಪಕ್ಷದ ಬಹುಮತ ಪಡೆಯುವ ಹಿನ್ನೆಲೆಯಲ್ಲಿ ಪಂಚಾಯತ್ ಅನ್ನು ಆಳುವ ಗುರಿಯೊಂದಿಗೆ ಎಸ್ಡಿಪಿಐ ತನ್ನ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ. ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯ ಹಾಗೂ ಪಂಚಾಯತ್ ಚುನಾವಣೆಯ ಉಸ್ತುವಾರಿ ವಹಿಸಿರುವ ಅಶ್ರಫ್ ಬಡಾಜೆ ಪಕ್ಷದ ಚುನಾವಣಾ ಕಚೇರಿಯಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿ ಪಂಚಾಯತ್ ಗೆಲುವು ನಮ್ಮ ಶಕ್ತಿಯ ಸಂಕೇತವಾಗಿದೆ ಎಂದು ಹೇಳಿದರು. ಪಂಚಾಯತ್ನ 7 ವಾರ್ಡ್ಗಳಲ್ಲಿ ಅಧಿಕೃತ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲು ಪಕ್ಷ ನಿರ್ಧರಿಸಿದೆ. ಉಳಿದ ವಾರ್ಡ್ಗಳಲ್ಲಿ ಜನಪ್ರಿಯತೆ ಗಳಿಸಿರುವ ಸ್ವತಂತ್ರ ಅಭ್ಯರ್ಥಿಗಳಿಗೆ ಬೆಂಬಲ ಘೋಷಿಸುವುದಾಗಿ ಹೇಳಿದರು. ಪ್ರಣಾಳಿಕೆ ಬಿಡುಗಡೆಯೊಂದಿಗೆ ಈ ಪ್ರದೇಶದಲ್ಲಿ ಚುನಾವಣೆಯ ಬಿಸಿ ಹೆಚ್ಚಾಗುತ್ತಿದೆ. ಎಲ್ಲ ವಾರ್ಡ್ಗಳಲ್ಲಿ ಸ್ಮಾರ್ಟ್ ಅಂಗನವಾಡಿಗಳ ಸ್ಥಾಪನೆ, ಆರೋಗ್ಯ ಸೇವೆಗಳನ್ನು ಆಧುನೀಕರಿಸುವುದು, ಪಂಚಾಯತ್ ಅಡಿಯಲ್ಲಿ ಶಾಲೆಗಳನ್ನು ಸುಧಾರಿಸುವುದು, ವೈಜ್ಞಾನಿಕ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸುವುದು, ಎಲ್ಲರಿಗೂ ಸುರಕ್ಷಿತ ಕುಡಿಯುವ ನೀರನ್ನು ಖಚಿತಪಡಿಸುವುದು, ಬೀದಿ ದೀಪಗಳನ್ನು 100% ಆಧುನೀಕರಿಸುವುದು ಸೇರಿದಂತೆ ಹಲವು ಅಭಿವೃದ್ಧಿಗಳನ್ನು ತರಲಾಗುವುದು ಎಂದು ಮುಖಂಡರು ತಿಳಿಸಿದರು. ಪಂಚಾಯತ್ ಆಡಳಿತಕ್ಕೆ ಏರಲು ಸಿದ್ಧತೆಗಳೊಂದಿಗೆ ಎಸ್ಡಿಪಿಐ ಸಮಗ್ರ ಅಭಿವೃದ್ಧಿ ಯೋಜನೆಗಳನ್ನು ಮುಂದಿಟ್ಟಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಪದಾಧಿಕಾರಿಗಳು ತಿಳಿಸಿದರು. മഞ്ചേശ്വരം ഗ്രാമപഞ്ചായത്തിലെ 2025-30ലേക്കുള്ള തദ്ദേശ സ്വയംഭരണ തെരഞ്ഞെടുപ്പിൻ്റെ പ്രകടന പത്രികയാണ് നാം ഇവിടെ വിടുകട ചെയ്തത്. 2025 ഡിസംബർ 11 നടക്കുന്ന തെരഞ്ഞെടുപ്പിൽ മഞ്ചേശ്വര ഗ്രാമപഞ്ചായത്തിൽ പാർട്ടിയുടെയും പാർട്ടി സ്വതന്ത്രരായി 15ഓളം
സ്ഥാനാർത്ഥികൾ മത്സരിക്കുന്നുണ്ട്. കരുത്തരായ മണ്ഡല പ്രസിഡന്റ് അടക്കമുള്ള കരുത്തരായ സ്ഥാനാർത്ഥികളാണ് ഇപ്രാവശ്യം മത്സരിക്കുന്നത്. തീർച്ചയായും മഞ്ചേശ്വരം ഗ്രാമപഞ്ചായത്ത് ഭരണം SDPI പിടിച്ചെടുക്കുമെന്നതിലൊരു സംശയവുമില്ല. അതിൻ്റെ ഭാഗമായി ഞങ്ങൾ ഈ പ്രാവശ്യം ഭരണത്തിലേക്ക് കയറിയാൽ ഞങ്ങൾ നടപ്പിലാക്കുന്ന കാര്യങ്ങളാണ്. എല്ലാ വാർഡുകളിലും സ്മാർട്ട് അംഗനവാടികൾ സ്ഥാപിക്കും. അതുപോലെ തന്നെ ആരോഗ്യ മേഖലയിൽ നവീകരണം നടപ്പിലാക്കും. ആരോഗ്യ മേഖല അതുപോലെ തന്നെ പഞ്ചായത്തിൻ്റെ കീഴിലുള്ള സ്കൂളുകൾ നല്ല രീതിയിൽ മെച്ചപ്പെടുത്തും. ഇങ്ങനെയുള്ള ശാസ്ത്രീയ മാലിന്യ സംസ്കാര സംവിധാനം നടപ്പിലാക്കും. സുരക്ഷിതമായ കുടിവെള്ളം ഉറപ്പാക്കും. 100% തെരുവ് വിളക്കുകൾ 100% അറ്റകുറ്റപ്പണികൾ തെരുവ് വിളക്കുകളുടെ നവീകരണം നടത്തും. അതുപോലെ തന്നെ പഞ്ചായത്തിൽ PSC കോച്ചിംഗ് സെൻറ്റർ സ്ഥാപിക്കും. ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ಇಕ್ಬಾಲ್ ಹೊಸಂಗಡಿ, ಅಭ್ಯರ್ಥಿಗಳಾದ ಜಯಕುಮಾರ್ ವಿಡಿ, ಶರೀಫ್ ಪಾವೂರು, ಯಾಕೂಬ್ ಕಾಸೆ, ಹ್ಯಾರಿಸ್ ಉದ್ಯಾವರ್, ಶಬ್ನಾಸ್, ಸಪ್ರೀನಾ KM, ಮರಿಯಮ್ಮ, ರಸಿಯಾ ಬಾನು ಮುಂತಾದವರು ಉಪಸ್ಥಿತರಿದ್ದರು. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಚುನಾವಣೆಯಲ್ಲಿ ನಯಬಸರ್ ವಿಭಾಗದಲ್ಲಿ ಗೆಲುವು ಸಾಧಿಸಲು UDF ತನ್ನ ಚುನಾವಣಾ ಪ್ರಚಾರವನ್ನು ತೀವ್ರಗೊಳಿಸಿದೆ. ಅತ್ಯುತ್ತಮ ನಾಯಕಿ ಹಾಗೂ ಸಾರ್ವಜನಿಕ ಪ್ರತಿನಿಧಿಯಾಗಿದ್ದ ಜಮೀಲಾ ಅವರನ್ನು ನಯಬಜಾರ್ನಲ್ಲಿ UDF ಕಣಕ್ಕಿಳಿಸಿದೆ. ಸ್ಥಳೀಯರ ಸಮಸ್ಯೆಗಳ ಪರವಾಗಿ ನಿಂತಿರುವ ಹಾಗೂ ಹಲವಾರು ಜನಪ್ರಿಯ ಹಸ್ತಕ್ಷೇಪಗಳ ಮೂಲಕ ಸ್ಮರಣೀಯರಾಗಿರುವ ಜಮೀಲಾ ಈ ಚುನಾವಣೆಯಲ್ಲಿ ಸುಲಭವಾಗಿ ಗೆಲ್ಲುವ ನಿರೀಕ್ಷೆ UDFಗಿದೆ. ಸ್ಥಳೀಯಾಡಳಿತ ಚುನಾವಣೆಗಳ ಉತ್ಸಾಹ ಇಡೀ ನಾಡನ್ನೇ ತುಂಬುತ್ತಿರುವಾಗ ಕಾಸರಗೋಡು ಜಿಲ್ಲಾ ಪಂಚಾಯತ್ನಲ್ಲಿ ಎಲ್ಲರೂ ಎದುರು ನೋಡುತ್ತಿರುವ ವಿಭಾಗಗಳಲ್ಲಿ ನಯಬಸಾರ್ ವಿಭಾಗವು ಒಂದು. ಈ ಬಾರಿ ಈ ವಿಭಾಗದಲ್ಲಿ UDF ಉತ್ತಮ ಬಹುಮತದೊಂದಿಗೆ ಗೆಲುವಿನ ನಿರೀಕ್ಷೆಯಲ್ಲಿದೆ. ಜಮೀಲಾ ಸಿದ್ದಿಕ್ ಅವರನ್ನು ಅಭ್ಯರ್ಥಿಯಾಗಿ UDF ತನ್ನ ಭರವಸೆಯನ್ನು ಹೆಚ್ಚಿಸುತ್ತಿದೆ. ಸ್ಥಳೀಯರ ಸಮಸ್ಯೆಗಳ ಪರವಾಗಿ ನಿಂತಿರುವ ಹಾಗೂ ಹಲವಾರು ಜನಪ್ರಿಯ ಹಸ್ತಕ್ಷೇಪಗಳ ಮೂಲಕ ಸ್ಮರಣೀಯರಾಗಿರುವ ಜಮೀಲಾ ಈ ಚುನಾವಣೆಯಲ್ಲಿ ಸುಲಭವಾಗಿ ಗೆಲ್ಲುವ ನಿರೀಕ್ಷೆಯಿದೆ ಎಂದು UDF ಅಂದಾಜಿಸಿದೆ. ಮಂಗಲ್ಪಾಡಿ ಪಂಚಾಯತ್ ಸದಸ್ಯರಾಗಿದ್ದ ಜಮೀಲಾ ಉಪಾಧ್ಯಕ್ಷರಾಗಿಯೂ ಸಾರ್ವಜನಿಕ ಸೇವೆಗಳನ್ನು ನಿರ್ವಹಿಸಿದರು. ಸ್ಥಳೀಯರಿಗೆ ಯಾವುದೇ ಸಮಸ್ಯೆ ಇದ್ದರೂ ಅವರ ಬೆಂಬಲಕ್ಕೆ ನಿಲ್ಲುತ್ತೇನೆ, ಜನರ ಸಮಸ್ಯೆಗಳಲ್ಲಿ ಸರಿಯಾಗಿ ಮಧ್ಯಪ್ರವೇಶಿಸುತ್ತೇನೆ ಎಂದು ಜಮೀಲಾ ಭರವಸೆ ನೀಡುತ್ತಾರೆ. ಜಾತಿ ಅಥವಾ ಮತವನ್ನು ಲೆಕ್ಕಿಸದೆ ನಾನು ಯಾವಾಗಲೂ ಸ್ಥಳೀಯರೊಂದಿಗೆ ಇರುತ್ತೇನೆ ಎಂದು ಜಮೀಲಾ ಹೇಳಿದರು. ഞാൻ ജമീല സിദ്ദീഖാണ്. നയബസാർ ഡിവിഷനിൽ നിന്നും മഞ്ചേശ്വരം ബ്ലോക്ക് പഞ്ചായത്തിലേക്ക് മത്സരിക്കുകയാണ്. ഞാൻ 5 വർഷം മംഗൽപാടി പഞ്ചായത്ത് മെമ്പറായിരുന്നു. 5 വർഷം മംഗൽപാടി പഞ്ചായത്ത് വൈസ് പ്രസിഡൻറ്റും ആയിരുന്നു. എല്ലാവർക്കും ജാതി മതം ഭേദമില്ലാതെ പണിയെടുത്ത് നല്ല വിശ്വാസത്തോടെ ഉണ്ടായിരുന്നു. ഇനിയും എന്നെ എല്ലാ നല്ലവരായ ഞാൻ വിജയിച്ചു വന്നാൽ ഇനി നാട്ടുകാർക്കും വീട്ടുകാർക്കും നല്ല പോലെ പണിയെടുത്ത് വിശ്വാസത്തോടെ ജീവിക്കാനാണ് എൻ്റെ തീരുമാനം. ഞാൻ ഇതിനു മുമ്പും നല്ല പഞ്ചായത്തിൽ വൈസ് പ്രസിഡൻ്റ് ആകുമ്പോൾ ജാതിഭേദം മതമില്ലാതെ ജീവിച്ചവളാണ്. അതുകൊണ്ട് നല്ലവരായ നാട്ടുകാർ വോട്ടർമാർ എന്നെ ഭൂരിപക്ഷത്തോടു കൂടി ವಿಜಯಿಪಿಕണമെന്ന് ಅಪೇಕ್ಷಿക്കുന്നു. ಹೆಚ್ಚಿನ ಬಹುಮತದೊಂದಿಗೆ ಗೆಲ್ಲುವ ಭರವಸೆಯನ್ನು ಹೊಂದಿರುವ ಜಮೀಲಾ ವಾರ್ಡಿನಲ್ಲಿ ಪ್ರಬಲವಾದ ಪ್ರಚಾರ ಕಾರ್ಯಕ್ರಮಗಳೊಂದಿಗೆ ಸಕ್ರಿಯರಾಗಿದ್ದಾರೆ. UDF ಕಾರ್ಯಕರ್ತರು ಹಾಗೂ ಸ್ಥಳೀಯರೆಲ್ಲರೂ ಪ್ರಚಾರಕ್ಕಾಗಿ ಅವರೊಂದಿಗಿದ್ದಾರೆ. ಅವರು ಮನೆಗಳಿಗೆ ಭೇಟಿ ನೀಡಿ ಮತ ಯಾಚಿಸುತ್ತಿದ್ದಾರೆ. ಮತಗಳನ್ನು ಖಚಿತಪಡಿಸಿಕೊಳ್ಳಲು ಜಮೀಲಾ ಯೋಗಗಳಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ರೀತಿಯಾಗಿ ಚುನಾವಣಾ ಪ್ರಚಾರ ತೀವ್ರಗೊಳಿಸುವುದರಿಂದ ನಯಬಜಾರ್ನಲ್ಲಿ ಚುನಾವಣಾ ಉತ್ಸಾಹ ಉತ್ತುಂಗಕ್ಕೇರಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಜಾಪ್ರಭುತ್ವಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿಯೇ ಅಪಾಯದ ಹಂತದಲ್ಲಿದೆ ದೇಶ. PK ಕುഞ്ഞാലിക്കുട്ടി. ಚೆರುಬತ್ತೂರು UDF ಸಮಾವೇಶದಲ್ಲಿ ಹೇಳಿಕೆ. ಹೊಸ ಅನುಭವಗಳನ್ನು ತುಂಬಿದ ಉಪ್ಪಳ ಕಾರ್ ಸಂಗಮ. ದುಬೈನಲ್ಲಿ ಸೇರಿದ 2,000ಕ್ಕೂ ಹೆಚ್ಚು ವಲಸಿಗರು. ಸಂಗಮದ ಪ್ರಧಾನ ಆಕರ್ಷಣೆಯಾಗಿ ಬೃಹತ್ ಕೇಕ್. ರಾಮಕ್ಷತ್ರಿಯ ಸಮಾಜದ ಪ್ರಾರ್ಥನಾ ಮಂಟಪ ಲೋಕಾರ್ಪಣೆ. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಅವರಿಂದ. ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ SPC ಡ್ರಿಲ್ ಬೋಧಕರಾಗಿ ಬದಿಯಡ್ಕ ಪೊಲೀಸ್ ಠಾಣೆಯ ಸೀನಿಯರ್ ಸಿವಿಲ್ ಪೊಲೀಸ್ ಆಫೀಸರ್ TK ಶಶಿಕುಮಾರ್ ಆಯ್ಕೆ. ಬದಿಯಡ್ಕ ಪೊಲೀಸ್ ಠಾಣೆಯಲ್ಲಿ ಸಂಭ್ರಮದ ವಾತಾವರಣ. ಐತಿಹಾಸಿಕ ಬಾಯರ್ ಜರ ಮಕ್ಕಂ ಉರುಸಿಗೆ ಅದ್ದೂರಿಯ ಚಾಲನೆ. ಸೈಯದ್ ಶಮೀಮ್ ತಂಗಳ್ ಕುಂಬೋಳ್ ಅವರಿಂದ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.